Exercise 9.1, fifth question. Illen ಕೊಡಿದೆ ನೋಡ್ರಿ, a kite is flying at a height of 60 meter above the ground. ಓಕೆ, ಈಗ ಅವನು ಏನ್ ಕೊಟ್ಟಿದ್ದಾನೆ, ಒಂದು ಕೈಟ್ ಇದೆ ಅನ್ಕೊಳ್ರಿ. ಓಕೆ, ಅದು ಬಂದ್ಬಿಟ್ಟು ಓಕೆ 60 ಮೀಟರ್ ಗ್ರೌಂಡ್ ಇಂದ 60 ಮೀಟರ್ ಆರ್ತಿದೆ ಅಂತ ಅನ್ಕೋಣ. ಓಕೆ, ಈಗ the string is attached to the kite is temporarily tied to a point on the ground. ಈಗ ಸ್ಟ್ರಿಂಗ್ ಅಂದ್ರೆ ಕೈಟಿಗೆ ಒಂದು ದಾರ ಇರುತ್ತಲ್ಲ, ಆ ದಾರ ಬಂದ್ಬಿಟ್ಟು ಗ್ರೌಂಡ್ ಅಲ್ಲಿ ಯಾವ್ದೋ ಒಂದು ಪಾಯಿಂಟ್ ಗೆ ಟೈ ಮಾಡಿದ್ದಾರೆ. ಓಕೆನಾ? ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆನಾ? ಈಗ ನೀವು ನೋಡಿದ್ರೆ ಈ ಕೈಟ್ ಬಂದ್ಬಿಟ್ಟು ಎಷ್ಟು ಗ್ರೌಂಡ್ ಇಂದ 60 ಮೀಟರ್ ದೂರ ಇದೆ. ಆಮೇಲೆ ಈ ಕೈಟ್ ದಾರ ಬಂದ್ಬಿಟ್ಟು ಗ್ರೌಂಡ್ ಅಲ್ಲಿ ಯಾವ್ದೋ ಒಂದು ಪಾಯಿಂಟ್ ಗೆ ಟೈ ಮಾಡಿದ್ದಾರೆ. ಓಕೆನಾ? ಈಗ ಅವ್ರೇನ್ ಕೊಡಿದ್ರು ನೋಡ್ರಿ, ದ ಇನ್ಕ್ಲಿನೇಷನ್ ಆಫ್ ದ ಸ್ಟ್ರಿಂಗ್ ವಿತ್ ದ ಗ್ರೌಂಡ್ ಇಸ್ 60 ಡಿಗ್ರಿ. ಈಗ ನೀವು ನೋಡ್ಕೊಂಡ್ರೆ ಇದು ಬಂದ್ಬಿಟ್ಟು ಸ್ಟ್ರಿಂಗ್ ಅಂದ್ರೆ ದಾರ. ಓಕೆ, ಇದು ಬಂದ್ಬಿಟ್ಟು ಏನಿದು ಗ್ರೌಂಡ್. ಈ ಸ್ಟ್ರಿಂಗ್ ಮತ್ತೆ ನೋಡ್ರಿ, ದ ಇನ್ಕ್ಲಿನೇಷನ್ ಆಫ್ ದ ಸ್ಟ್ರಿಂಗ್ ವಿತ್ ದ ಗ್ರೌಂಡ್, ಸ್ಟ್ರಿಂಗ್ ಮತ್ತೆ ಗ್ರೌಂಡ್ ಮಧ್ಯೆ ಆಂಗಲ್ ಎಷ್ಟಿದೆ ಅಂತೆ, 60 ಡಿಗ್ರಿ ಇದೆ. ಓಕೆನಾ? ಸೊ ಈಗ ಇದು ಆಂಗಲ್ ಎಷ್ಟು, 60 ಡಿಗ್ರಿ ಸ್ಟ್ರಿಂಗ್ ಮತ್ತೆ ಗ್ರೌಂಡ್ ಗೆ. ಓಕೆನಾ? ಈಗ ಅವ್ರು ಏನ್ ಕೇಳ್ತಿದಾರೆ, ಫೈಂಡ್ ಲೆಂತ್ ಆಫ್ ದ ಸ್ಟ್ರಿಂಗ್. ಈ ಸ್ಟ್ರಿಂಗ್ ಲೆಂತ್ ಎಷ್ಟಿರ್ತದೆ ಅಂತ ಫೈಂಡ್ ಔಟ್ ಮಾಡಂತ ಇದಾರೆ. ಓಕೆ, ಅಸ್ಯೂಮಿಂಗ್ ದಟ್ ದೇರ್ ಇಸ್ ನೋ ಸ್ಲಾಕ್ ಇನ್ ದ ಸ್ಟ್ರಿಂಗ್. ಈಗ ಸ್ಲಾಕ್ ಅಂತಂದ್ರೆ, ಓಕೆ, ಸ್ಲಾಕ್ ಅಂದ್ರೆ ಎಕ್ಸಾಂಪಲ್ ನಿಮಗೆ, ಈಗ ದಾರ ಬಂದ್ಬಿಟ್ಟು ಈ ತರ ಇಲ್ಲ, ಎಕ್ಸಾಕ್ಟ್ ಸ್ಟ್ರೈಟ್ ಇದೆ ಅಂತ ಅನ್ಕೊಳ್ರಿ ಅಂತ ಹೇಳ್ತಾರೆ. ನೋ ಸ್ಲಾಕ್ ಅಂದ್ರೆ ಏನು, ಈ ತರ ಇಲ್ಲ. ಓಕೆ, ಈ ತರ ಇಲ್ಲ, ಸ್ಟ್ರೈಟ್ ಇದೆ ಅಂತ ಅನ್ಕೊಂಡು ನೀವು ಲೆಂತ್ ಆಫ್ ದ ಸ್ಟ್ರಿಂಗ್ ಕಂಡಿಡಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈ ಟ್ರಯಾಂಗಲ್ ಆಗಿ ನಮ್ಗೆ ಏನೇನ್ ಬೇಕಂತ ಗೊತ್ತಾಯ್ತು. ಓಕೆ, ಈ ಟ್ರಯಾಂಗಲ್ ನೇಮ್ ಕೊಡೋಣ. ಇದು ಎ, ಇದು ಬಿ, ಇದು ಸಿ. ಈಗ ನಾವೇನ್ ಫೈಂಡ್ ಔಟ್ ಮಾಡಬೇಕು, ಎ ಸಿ ಫೈಂಡ್ ಔಟ್ ಮಾಡಬೇಕು. ಇದು ಆಂಗಲ್ ಅನ್ಕೊಂಡ್ರೆ ಏನಾಗುತ್ತೆ, ಇದು ಬಂದು ಅಪೋಸಿಟ್ ಆಗುತ್ತೆ. ಇದು 90 ಡಿಗ್ರಿ ಅಂದ್ರೆ 90 ಡಿಗ್ರಿ ಅಪೋಸಿಟ್ ಏನಾಗುತ್ತೆ, ಹೈಪೋಟೆನಸ್ ಆಗುತ್ತೆ. ಇನ್ನು ಉಳಿದಿದ್ದೇನು, ಅಡ್ಜಸೆಂಟ್. ಓಕೆನಾ? ಈಗ ನಮಗೆ ಏನ್ ಬೇಕು, ಇವಾಗ ಹೈಪೋಟೆನಸ್ ಬೇಕು. ಈಗ ಹೈಪೋಟೆನಸ್ ಬೇಕಂದ್ರೆ ಈ ಮೂರು ಫಾರ್ಮುಲಾದಲ್ಲಿ ಓಕೆ, ಸೈನ್ ಥೀಟಾನಲ್ಲಿ ಹೈಪೋಟೆನಸ್ ಇದೆ, ಕಾಸ್ ಥೀಟಾದಲ್ಲಿ ಹೈಪೋಟೆನಸ್ ಇದೆ. ಹೌದಾ? ಹೈಪೋಟೆನಸ್ ನಮಗೆ ಬೇಕು. ಈಗ ನೀವು ನೋಡಿದ್ರೆ ಅಡ್ಜಸೆಂಟ್ ಗೊತ್ತಿಲ್ಲ ನಮಗೆ, ಬಿ ಸಿ ಗೊತ್ತಿಲ್ಲ ಅಂದ್ರೆ, ಅಡ್ಜಸೆಂಟ್ ಗೊತ್ತಿಲ್ಲ ಅಂದ್ರೆ ಕಾಸ್ ಥೀಟಾ ಫಾರ್ಮುಲಾ ಹಾಕಕ್ಕಾಗಲ್ಲ. ಯಾಕಂದ್ರೆ ನನಗೆ ಅಡ್ಜಸೆಂಟ್ ಗೊತ್ತಿಲ್ಲ, ಹೈಪೋಟೆನಸ್ ಗೊತ್ತಿಲ್ಲ ಅಂದ್ರೆ ನಾನು ಈ ಫಾರ್ಮುಲಾ ಹಾಕಕ್ಕಾಗಲ್ಲ. ಅಪೋಸಿಟ್ ಗೊತ್ತು ತಾನೆ. ಸೊ ಈಗ ನನಗೆ ಅಪೋಸಿಟ್ ಗೊತ್ತು, ಹೈಪೋಟೆನಸ್ ಗೊತ್ತಿಲ್ಲ. ಸೊ ನಾನೇನ್ ಮಾಡ್ತೀನಿ, ಸೈನ್ ಥೀಟಾ ಫಾರ್ಮುಲಾ ಹಾಕ್ತೀನಿ. ಓಕೆನಾ? ಈಗ ಸೈನ್ ಥೀಟಾ ಫಾರ್ಮುಲಾ ಹಾಕೋಣ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್. ಓಕೆ, ಈಗ ಸೈನ್ ಥೀಟಾ ವ್ಯಾಲ್ಯೂ ಏನಿದೆ, 60 ಇದೆ, ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಏನು, 60 ಡಿವೈಡೆಡ್ ಬೈ ಹೈಪೋಟೆನಸ್ ವ್ಯಾಲ್ಯೂ ಏನಿದೆ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕು. ಹೈಪೋಟೆನಸ್ ಬಂದ್ಬಿಟ್ಟು ಎ ಸಿ. ಓಕೆನಾ? ಈಗ ಸೈನ್ 60 ಬಂದ್ಬಿಟ್ಟು ಏನು, 3/2 ಇಸ್ ಈಕ್ವಲ್ ಟು 60 is divided by AC. ಓಕೆ, ಈಗ ಏನ್ ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ √3 AC is equal to 2 into 60. ಓಕೆ, ಈಗ AC is equal to 2 into 60 ಏನಾಗುತ್ತೆ, 120 ಆಗುತ್ತೆ. ಇಂಟು √3 ಈ ಕಡೆ ಬಂದ್ರೆ ಡಿವೈಡ್ ಬೈ √3 ಆಗುತ್ತೆ. ಈಗ ಡಿವೈಡ್ ಬೈ √3 ಅಂದ್ರೆ ಡಿನಾಮಿನೇಟರ್ ರೂಟ್ ಇರಬಾರ್ದು, ಅವಾಗ ಏನ್ ಮಾಡ್ಬೇಕು, ರಾಷನಲೈಸ್ ಮಾಡ್ಬೇಕು. ಇಂಟು √3 ಡಿವೈಡ್ ಬೈ √3 ಮಾಡ್ಬೇಕು. AC is equal to 120 √3 divided by √3 into √3 ಏನು, √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ, ಅವಾಗ ಏನಾಗುತ್ತೆ, AC is equal to 120 √3 divided by, ಓಕೆ, ಇಲ್ಲಿ ಏನು ಉಳಿದಿದೆ, ಬರೀ 3 ಉಳಿದಿದೆ. ಸೊ ಕ್ಯಾನ್ಸಲ್ ಮಾಡಿದ್ರೆ 3 1 3 40. ಸೊ AC ವ್ಯಾಲ್ಯೂ ಏನಾಯ್ತು, 40 √3 ಆಗುತ್ತೆ. ಸೊ ನಥಿಂಗ್ ಬಟ್ ಏನು, ಸೊ ಲೆಂತ್ ಆಫ್ ದ ಸ್ಟ್ರಿಂಗ್ ಬಂದ್ಬಿಟ್ಟು ಏನಾಗುತ್ತೆ, 40 √3 ಆಗುತ್ತೆ. ಸೊ ಇಲ್ಲಿ ಅದನ್ನ ಬರೆಯೋಣ, ಲೆಂತ್ ಆಫ್ ದ ಸ್ಟ್ರಿಂಗ್ ಇಸ್ ಈಕ್ವಲ್ ಟು AC ಇಸ್ ಈಕ್ವಲ್ ಟು 40 √3. ಓಕೆ, ಇಲ್ಲಿ ನೋಡಿ, 60 ಮೀಟರ್ ಅಂತ ಕೊಟ್ಟಿದ್ದಾರೆ. ಮೀಟರ್ ಕೊಟ್ಟಾಗ ನಾವು ಕೂಡ ಇದನ್ನ ಮೀಟರ್ ಅಲ್ಲೇ ಬರೀಬೇಕು. ಸೊ ಲೆಂತ್ ಆಫ್ ದ ಸ್ಟ್ರಿಂಗ್ ಬಂದ್ಬಿಟ್ಟು ಏನು, 40 √3 ಮೀಟರ್ ಆಗುತ್ತೆ. ಓಕೆ, ಈಗ ಇದ್ರ ಜೊತೆಗೆ
ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆನಾ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಓಕೆ, ಅದ್ರ ಜೊತೆಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಫುಲ್ ಲೆಸನ್ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಹಾಕಿರ್ತೀನಿ. ಓಕೆ, ಅದನ್ನ ನೀವು ಪ್ರೆಸ್ ಮಾಡಿದ್ರೆ ಎಲ್ಲಾ ಕ್ವಶನ್ಸ್ ನಿಮಗೆ ಸಿಗುತ್ತೆ. ಓಕೆನಾ, ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿದ್ರೆ, ಓಕೆ, ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಓಕೆ, ನೀವು 1-to-1 ಮೆಸೇಜ್ ಮಾಡ್ಬಿಟ್ಟು ನನಗೆ ಡೌಟ್ಸ್ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಇದ್ರ ಜೊತೆಗೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೆ ಇಲ್ಲ ನೋಟ್ಸ್ ಏನಾದ್ರೂ ಬೇಕಿದ್ರೆ ಅದ್ರಲ್ಲಿ ನೀವು ಲೈಕ್ ನಾನು ನೋಟ್ಸ್ ಅಪ್ಲೋಡ್ ಮಾಡಿದ್ರೆ ಅದ್ರ ಅಪ್ಡೇಟ್ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.